ಸಾಹಿತ್ಯ ಮೈಗೂಡಿಸಿಕೊಂಡ ಪಂಡಿತರು ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು, ಘಟಪ್ರಭಾ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಇಳಕಲ್ ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ನಿರಂತರ ನಡೆಯುತ್ತಿರುವ ಮಹಾತ್ಮರ ಜೀವನ ದರ್ಶನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಬೆಳಗಾವಿ ಜಿಲ್ಲೆಯ ಶ್ರೀ ಕೆಂಪಯ್ಯ ಸ್ವಾಮಿ ಮಠದ ಮಣಿಪ್ರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಕಂದಗಲ್ ಗ್ರಾಮವು ಅತ್ಯಂತ ಪ್ರಾಚೀನ ಇತಿಹಾಸ ಹೊಂದಿದ್ದು, ಇಲ್ಲಿ ಭಕ್ತಿ, ಶ್ರದ್ಧೆ, ಕಲೆ, ಸಾಹಿತ್ಯ, ಧರ್ಮ ಒಳಗೊಂಡು ಪ್ರತಿಯೊಂದು ಕೂಡ ಬಹಳ ಸಮತೋಲನದಿಂದ ಕೂಡಿದ್ದು ನಮಗೆ ಬಹಳ ಸಂತಸ ತಂದಿದ್ದು, ಇಲ್ಲಿನ ಸ್ವರ್ಣಗಿರಿ ರುದ್ರಸ್ವಾಮಿ ಮಠದ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಪಂಡಿತರು, ಕವಿಗಳು, ಖ್ಯಾತ ವಾಗ್ಮಿಗಳು, ಸಾಹಿತ್ಯಾಭಿಮಾನಿಗಳು, ಭಕ್ತರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುವ ಶ್ರೀಗಳನ್ನ ಪಡೆದ ನೀವೇ ಭಾಗ್ಯವಂತರು. ಶ್ರೀಗಳ ಪುಣ್ಯ ಕಾರ್ಯಕ್ರಮದಿಂದ ನಿಮ್ಮ ಕಂದಗಲ್ ಗ್ರಾಮ ಕರ್ನಾಟಕ ರಾಜ್ಯವಲ್ಲದೆ ಭಾರತ ದೇಶದಾದ್ಯಂತ ತನ್ನ ಕೀರ್ತಿಯನ್ನ ಹೆಚ್ಚಿಸಲಿದೆ ಎಂದರು. ಮಣಿಪ್ರ ಶಿವಬಸವ ಮಹಾಸ್ವಾಮಿಗಳು, ವಿರಕ್ತಮಠ ಹುಕ್ಕೇರಿ ಶ್ರೀಗಳು ಕಾರ್ಯಕ್ರಮ ನೇತೃತ್ವ ವಹಿಸಿ ಆಶೀರ್ವಚನ ನೀಡಿದರು. ಕಂದಗಲ್ ಸ್ವರ್ಣಗಿರಿ ಶ್ರೀ ರುದ್ರಮುನಿ ಸ್ವಾಮಿ ಮಠದ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದರು. ಸರ್ಕಾರಿ ಪ್ರೌಢಶಾಲೆ ಇನಾಮ ಕಡಿವಾಲದ ಉಪನ್ಯಾಸಕರಾದ ಶ್ರೀಮತಿ ಡಾಕ್ಟರ್ ಶಿವಗಂಗಾ ರಂಜನಿಗಿ ವಿಶೇಷ ಉಪನ್ಯಾಸ ನೀಡಿದರು. ಮಹಾಂತೇಶ ಕಡಿವಾಲ ಸ್ವಾಗತಿಸಿದರು. ಸಂಗೀತಗಾರರಾದ ಮಹಾಂತೇಶ ಚುರ್ಚಿಹಾಳ್ ಹಾಗೂ ಪ್ರತಾಪ ಕುಮಾರ್ ಹಿರೇಮಠ ಪ್ರಾರ್ಥನೆ ಮಾಡಿದರು. ಶ್ರೀಮತಿ ಕವಿತಾ ಹವಾಲ್ದಾರ್ ಮಠ ವಂದಿಸಿದರು. ಗುರುಗಳಾದ ದೊಡ್ಡ ಬಸು ಮಲ್ಲಾಪುರ್ ಮತ್ತು ಪಂಪಯ್ಯ ಗುರುವಿನ ಮಠ ಕಾರ್ಯಕ್ರಮ ನಿರೂಪಿಸಿದರು. ಮಹಿಳೆಯರು, ಮಕ್ಕಳು ಸೇರಿದಂತೆ ಅಪಾರ ಪ್ರಮಾಣದಲ್ಲಿ ಕಂದಗಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಹಣ ಸಿಗುತ್ತೆ, ನಾನು ಈ ದುಡಿಮೆಯನ್ನು ಮಾಡಿದ್ರೆ ನನಗೆ ಲಾಭ ಆಗುತ್ತೆ, ನಾನು ಈ ಕೆಲಸವನ್ನ ಮಾಡುವುದರಿಂದ ಸಾಕಷ್ಟು ಸಂಪತ್ತನ್ನ ಗಳಿಸಬಹುದು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಏನು ಕೆಲಸ ಮಾಡ್ತೀವಿ ಅದು ವೃತ್ತಿ ಅಂತ. ಅದು ವೃತ್ತಿ. ಇದನ್ನ ಎಲ್ಲರೂ ಮಾಡ್ತಾರೆ. ಇದನ್ನ ಮಾಡಲಿಲ್ಲ ಅಂದ್ರೆ ಜೀವನ ನಡೆಯುವುದಿಲ್ಲ. ವೃತ್ತಿಯನ್ನ ಪ್ರತಿಯೊಬ್ಬರು ಮಾಡ್ತಾರೆ. ಆದ್ರೆ ಕಾಯಕ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕಾಯಕ ಅಂದ್ರೆ ಏನು? ಕಾಯಕ ಅಂತಂದ್ರೆ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ, ದುರಾಶೆ ಇಲ್ಲದೆ, ನಾನು ದುಡಿದಿರ್ತಕ್ಕಂಥದ್ದನ್ನ ತಂದು ನಾನು ಉಪಭೋಗಿಸುವುದಕ್ಕಿಂತ ಮೊದಲು ಮತ್ತೊಬ್ಬರಿಗೆ ಕೊಡಬೇಕು ಅನ್ನುವಂಥ ಭಾವನೆಯಿಂದ ಸತ್ಯಶುದ್ಧವಾಗಿರುವಂತಹ ಕೆಲಸವನ್ನ ಮಾಡಿ ನ್ಯಾಯೋಚಿತವಾಗಿ, ಏನೋ ಅನ್ಯಾಯದಿಂದಲ್ಲ ನ್ಯಾಯಯುತವಾಗಿ ಸಂಪಾದನೆಯನ್ನ ಮಾಡಿ ಶರೀರವನ್ನ ದಂಡಿಸಿ ಯಾವುದೇ ಬೇರೆಯವರ ಮನಸ್ಸುಗಳಿಗೆ ನೋವು ಮಾಡದೆ ಸಂಪಾದನೆಯನ್ನ ಮಾಡಿಕೊಂಡು ತಂದು ಮೊದಲು ಅಡಿಗೆಯನ್ನ ಮಾಡಿ ಮೊದಲ ದಾಸೋಹವನ್ನ ಬಂದಿರತಕ್ಕಂಥ ಜನರಿಗೆ ಉಣಿಸ್ಬೇಕು ಅನ್ನುವಂತ ಭಾವನೆಯಿಂದ ಏನ್ ತರ್ತಿದ್ರು ಅದು ಕಾಯಕ ಆಗ್ತಿತ್ತು. ಅಲ್ಲಿ ಸ್ವಾರ್ಥ ಇಲ್ಲ, ವೃತ್ತಿಯಲ್ಲಿ ಸ್ವಾರ್ಥ ಇದೆ. ಯಾಕೆ ವೃತ್ತಿ ತಂದ್ರೆ ನೀವು ಪಗಾರ ತಗೊಂಡು ಮಂದಿಗೆ ಅನ್ಸ್ತೀರೇನ? ಇಲ್ಲ. ಪಗಾರ ಬಂದಿದ್ದು ಎಷ್ಟೋ ಮಂದಿ ಇವತ್ತಿಗೆ ಹೆಂಡತಿ ಸದ್ಯ ಕೇಳಿದ್ರು, ಬಹಳ ಮಂದಿ 100 ಮಂದಿ ಹೇಳೋದೇನೆ. ಆದ್ರ ಕಾಯಕ ಹಂಗಲ್ಲ. ಏನು ತಂದಿರ್ತಾರ ಅದನ್ನ ವಿನಿಯೋಗವನ್ನ ಮಾಡಬೇಕು ಅನ್ನುವಂತ ಭಾವನೆ ಇತ್ತು. ವೃತ್ತಿಯಲ್ಲಿ ತಂದಿದ್ದನ್ನ ಗಳಿಸಿಡಬೇಕು ಅನ್ನೋ ಭಾವನೆ ಇರ್ತದ. ಕಾಯಕದಿಂದ ಬಂದಿದ್ದನ್ನ ವಿನಿಯೋಗ ಮಾಡಬೇಕು ಅನ್ನುವಂತ ಭಾವನೆ ಇರ್ತದ. ಕಾಯಕಕ್ಕೂ ಮತ್ತು ವೃತ್ತಿಗೂ ಅಷ್ಟು ವ್ಯತ್ಯಾಸ ಇದೆ. ಮತ್ತೆ ಅನ್ನ ಸಂತರ್ಪಣೆ ಮತ್ತು ದಾಸೋಹ ಬಹಳಷ್ಟು ಜನ ನೀವು ನೋಡಿರ್ಬೇಕು. ಶ್ರೀಶೈಲಕ್ಕೆ ಹೋಗುವಾಗ ಅಥವಾ ಅಮರನಾಥದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗುವಾಗ ಅನ್ನ ಸಂತರ್ಪಣೆ ಅಂತ ಬೋರ್ಡ್ ಹಾಕಿರ್ತಾರೆ. ಬಹುತೇಕ ಅದಷ್ಟ ಬೋರ್ಡ್ ಓದ್ತೀರಿ, ಮ್ಯಾಗಿನ ಬೋರ್ಡ್ ಒಂದು ಓದ್ಬೇಕು. ಇಂಥ ಟ್ರಸ್ಟ್ನವರ ವತಿಯಿಂದ ಅನ್ನ ಸಂತರ್ಪಣೆ, ಇಂಥ ಸಾಹುಕಾರರಿಂದ ಅನ್ನ ಸಂತರ್ಪಣೆ. ಅಲ್ಲಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.